ಯಾವುದೇ ತಿಂಗಳಿನ 2ನೇ ತಾರೀಕಲ್ಲಿ ಹುಟ್ಟಿರೋರನ್ನ ನೋಡಿದ್ರೆ ಅವ್ರ ಮುಖದಲ್ಲಿ ನಗು ಖಂಡಿತವಾಗ್ಲೂ ಕಾಣಿಸುತ್ತೆ. ಅವರು ಖುಷಿಯಾಗಿರ್ತಾರೆ, ಜೊತೆಗೆ ಇರೋರನ್ನು ಖುಷಿಯಾಗಿ ಇಟ್ಕೊಂಡಿರ್ತಾರೆ. ಅವ್ರನ್ನ ನೋಡಿದ್ರೆ ಇದೇನಪ್ಪ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿದಾರಲ್ಲ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಅವ್ರ ಮಾತಲ್ಲಿ, ಮುಖದಲ್ಲಿ ಪ್ರೀತಿ, ನಗು, ಕಾಳಜಿ ಯಾವಾಗಲೂ ತುಂಬಿರುತ್ತೆ. ಚಂದ್ರನ್ ಥರಾನೇ ಇವರು ಅಟ್ರಾಕ್ಟಿವ್ ಆಗಿರ್ತಾರೆ. ಅವರು ನಿಮ್ಮನ್ನು ಮ್ಯಾಗ್ನೆಟ್ ಥರ ಅವ್ರ ಕಡೆಗೆ ಸೆಳ್ಕೊಂಡ್ಬಿಡ್ತಾರೆ. ಅವರ ಬಿಹೇವಿಯರ್, ಅವ್ರ ಆ್ಯಟಿಟ್ಯೂಡ್ ಎಲ್ಲದನ್ನು ಅವ್ರ ಕಡೆಗೆ ನಮ್ಮನ್ನು ಇನ್ಫ್ಲೂಯೆನ್ಸ್ ಆಗೋ ಥರ ಮಾಡುತ್ತೆ. ನಾನಿವತ್ತು ಮಾತಾಡ್ತಿರೋದು ಈ ಥರ ವ್ಯಕ್ತಿಗಳ ಬಗ್ಗೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾವುದೇ ತಿಂಗಳಿನ 2, 11, 20 ಹಾಗೆ 29ನೇ ತಾರೀಕಲ್ಲಿ ಹುಟ್ಟಿದ್ರೆ ನಿಮ್ಮ ಜನ್ಮ ಸಂಖ್ಯೆ ಅಥವಾ ಮೂಲಾಂಕ 2 ಆಗಿರುತ್ತೆ. ಹಾಗೆ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಮಾರ್ಗದರ್ಶಿ ಚಂದ್ರ. ಚಂದ್ರನ ಪ್ರಭಾವ ನಿಮ್ಮ ಜೀವನದ ಮೇಲೆ ಸದಾ ಕಾಲ ಇರುತ್ತೆ. ಹಾಗೇನೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಏನು ಅಂದರೆ, ಚಂದ್ರ 15 ದಿನಗಳ ಕಾಲ ಕ್ಷೀಣವಾಗ್ತಾ ಬರ್ತಾನೆ, ಹಾಗೆ ಇನ್ನೂ 15 ದಿನಗಳ ಕಾಲ ಬೆಳೀತಾ ಹೋಗ್ತಾನೆ. ಹೇಗೆ ಚಂದ್ರನಲ್ಲಿ ಸ್ಟೆಬಿಲಿಟಿ ಇರೋದಿಲ್ವೋ ಹಾಗೆ ಜನ್ಮ ಸಂಖ್ಯೆ 2 ಇರುವಂತಹ ವ್ಯಕ್ತಿಗಳಲ್ಲೂ ಕೂಡ ಸ್ಟೆಬಿಲಿಟಿ ಇರೋದಿಲ್ಲ. ನೀವು ಯಾವಾಗಲೂ ಜೆನ್ಯೂನ್ ಆಗಿರ್ತೀರಾ, ಹಾಗೆ ಆನೆಸ್ಟ್ ಆಗಿರ್ತೀರಾ. ನೀವೇನಾದರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ನೀವಾಗಿ ಒಪ್ಕೊಳ್ಳುವಂತಹ ಧೈರ್ಯ, ಆತ್ಮಶಕ್ತಿ ನಿಮ್ಮಲ್ಲಿರುತ್ತೆ. ನೀವು ಯಾವುದಾದ್ರೂ ಹೊಸ ಜಾಗಕ್ಕೆ, ಹೊಸ ಜನರ ನಡುವೆ ಹೋದ್ರೂ ಅವರೆಲ್ಲ ನಿಮ್ಮನ್ನ ತಮ್ಮ ಸ್ವಂತದವ್ರ ಹಾಗೆ ಟ್ರೀಟ್ ಮಾಡೋ ಥರ ಮಾಡ್ಕೊಂಡ್ಬಿಡ್ತೀರಾ. ಅವರು ನಿಮ್ಮ ಮಾತುಗಳನ್ನು ಕೇಳಿ ಅವರು ಇದೇನಪ್ಪ ಇವರು ನಮ್ಮ ಪರವಾಗಿ ಮಾತಾಡ್ತಿದ್ದಾರೆ, ನಮ್ಮ ವಿಚಾರನೇ ಮಾತಾಡ್ತಿದ್ದಾರೆ, ನಮಗೆ ಹೆಲ್ಪ್ ಆಗೋ ಥರ ಮಾತಾಡ್ತಿದ್ದಾರೆ ಅಂತ ನಿಮ್ಮನ್ನು ತುಂಬ ಹತ್ರದವರನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಜೊತೆ ಇರೋ ಎಷ್ಟೊಂದು ಜನಕ್ಕೆ ನೀವೇ ಫೇವ್ರೇಟ್ ಆಗಿಬಿಟ್ಟಿರ್ತೀರ. ನೀವೇನಾದರೂ ಹುಡುಗ ಆಗಿದ್ರೆ ಹುಡುಗಿರು ನಿಮ್ಮ ಜೊತೆ ತುಂಬ ಹತ್ತಿರ ಆಗ್ತಾರೆ. ಯಾಕಂದರೆ ಹುಡುಗಿರಿಗೆ ಕೇರ್ ಮಾಡೋದು, ಅವ್ರ ಬಗ್ಗೆ ಕಾಳಜಿ ತಗೊಳ್ಳೋದು ಅಥವಾ ಅವ್ರ ಪರವಾಗಿ ಮಾತಾಡೋದು ತುಂಬ ಇಷ್ಟ ಆಗುತ್ತೆ. ಹಾಗೆ ನೀವೇನಾದರೂ ಹುಡುಗಿರಾಗಿದ್ದರೆ ಹುಡುಗಿರು ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಜಲಸಿ ಫೀಲ್ ಮಾಡ್ತಾರೆ. ಯಾಕಂದರೆ ನಿಮ್ಮ ಥರ ಅವ್ರಿಗಿರೋದಕ್ಕೆ ಸಾಧ್ಯನೇ ಇಲ್ಲ. ಜನ್ಮ ಸಂಖ್ಯೆ 2 ಆಗಿರುವಂತಹ 2, 11, 20, 29 ಹುಟ್ಟಿರುವಂತಹ ಎಲ್ಲರ ವ್ಯಕ್ತಿತ್ವ, ಅಚೀವ್ಮೆಂಟ್ಸ್, ಗೋಲ್ಸ್, ಪ್ರಾಬ್ಲಮ್ಸ್ ಎಲ್ಲ ಒಂದೇ ಥರ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ. ಹಾಗಾದರೆ ಅವ್ರ ನಡುವೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನೋಡೋಣ. ಯಾವುದೇ ತಿಂಗಳಿನ 2ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, ಬೇರೆಯವರಿಗಿಂತ ಚಂದ್ರನ ಪ್ರಭಾವ ನಿಮ್ಮ ಮೇಲೇನೆ ಜಾಸ್ತಿ ಇರುತ್ತೆ. ನೀವೊಂಥರ ಸೂಪರ್ ನ್ಯಾಚುರಲ್ ಆ್ಯಂಡ್ ಮ್ಯಾಜಿಕಲ್ ಪೀಪಲ್, ಕ್ರಿಯೇಟಿವ್ ಥಿಂಕರ್ಸ್ ಅನ್ನೋದಕ್ಕಿಂತನೂ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಇರುತ್ತೆ ನಿಮಗೆ. ನಿಮ್ಮ ಇಮ್ಯಾಜಿನೇಷನ್ ಒಂಥರ ಚಂದ್ರನ ಹಾಗೆ ವೈಟ್ ಆಗಿ ಬಿಳಿ ಹಾಳೆ ಥರ ಇರುತ್ತೆ. ವೈಟ್ ಸ್ಕ್ರೀನ್ ಮೇಲೆ ಮೂವಿ ನೋಡೋ ಥರ ನಿಮ್ಮ ಇಮ್ಯಾಜಿನೇಷನ್, ನಿಮ್ಮ ಮೈಂಡ್ ರನ್ ಆಗ್ತಿರುತ್ತೆ. ನಿಮ್ಮ ಕಲ್ಪನಾ ಶಕ್ತಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಹಾಗೆಯೇ ನೀವು ಒಳ್ಳೆ ಕತೆ ಬರಿಬಹುದು, ಪೇಂಟಿಂಗ್ ಮಾಡಬಹುದು, ಡ್ರಾಯಿಂಗ್ ಮಾಡಬಹುದು, ಕತೆ ಹೇಳೋದು, ಇದೆಲ್ಲದರಲ್ಲೂ ತುಂಬ ಸ್ಟ್ರಾಂಗ್ ಆಗಿರ್ತೀರ. ಹಾಗೆ ಆ ಮೀಡಿಯಾಯಿಂದ ನಿಮ್ಮ ಎಮೋಷನ್ಸ್ನು ವ್ಯಕ್ತಪಡಿಸ್ತೀರಾ. ಹಾಗಾಗಿ ಜನ ಬೇಗ ನಿಮಗೆ ಕನೆಕ್ಟ್ ಆಗಿಬಿಡ್ತಾರೆ. ಈ ಪೇಂಟಿಂಗ್, ಡ್ರಾಯಿಂಗ್ನ ಬೇರೆ ಜನ ನೋಡೋ ಥರ ನೀವು ನೋಡೋದಿಲ್ಲ. ನೀವು ಅದನ್ನು ಇಷ್ಟಪಟ್ಟು ನೋಡ್ತೀರಾ. ಆ್ಯಂಡ್ ಯು ಅಡ್ಮೈರ್ ದ ಪೀಪಲ್ ಹೂ ಪೇಂಟ್ ಆರ್ ಡ್ರಾ. ಇದ್ರ ಜೊತೆ ನಿಮಗೆ ಮೂವಿ ನೋಡೋದು, ನಾಟಕ ನೋಡೋದು ಅಥವಾ ಸಾಂಗ್ಸ್ ಕೇಳುವಂತಹ ಹಾಬೀಸು ಇರುತ್ತೆ. ಕಾರಲ್ಲಿ ಹೋಗಬೇಕಾದ್ರೆ ಸಾಂಗ್ ಕೇಳೋದು ನಿಮಗೆ ತುಂಬ ಇಷ್ಟ ಆಗುವಂತಹ ಕೆಲಸ. ಇನ್ನು ಯಾವುದಾದ್ರೂ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡಿದರೆ ಅದರದ್ದು ಫೈನಲ್ ರಿಸಲ್ಟ್ವರೆಗೂ ನೀವು ಯೋಚನೆ ಮಾಡಿಬಿಟ್ಟಿರ್ತೀರ. ಆ ಕೆಲಸದ ಉದ್ದೇಶ ಏನು, ಗುರಿ ಏನು ಅನ್ನೋದೆಲ್ಲ ನಿಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರುತ್ತೆ. ಆ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ಯೋಚನೆ ಮಾಡಿರ್ತೀರ, ಇಲ್ಲಾಂದರೆ ಆ ಕೆಲಸನ ನೀವು ಸ್ಟಾರ್ಟ್ ಮಾಡೋದಕ್ಕೆ ಹೋಗಲ್ಲ. ಆದರೆ ಚಂದ್ರ ಹೇಗೆ ದಿನ ತನ್ನ ಗಾತ್ರವನ್ನು ಬದಲಾಯಿಸ್ತಿರ್ತಾನೋ ಹಾಗೆ ಕೆಲಸದಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಬದಲಾಗ್ತಿರುತ್ತೆ. ಅದ್ರ ಮೇಲಿರೋ ಇಂಟ್ರೆಸ್ಟ್ ಕಡಿಮೆ ಹಾಕ್ಕೊಂಡು ಬರುತ್ತೆ. ಆದರೆ ನೀವು ಮಾಡ್ತಿರೋ ಕೆಲಸ ಸರಿ ಎಷ್ಟು, ತಪ್ಪೆಷ್ಟು, ಅದರ ಡ್ರಾಬ್ಯಾಕ್ಸ್ ಏನು ಅನ್ನೋದೆಲ್ಲ ನಿಮಗೆ ನೀರಿನ ಥರನೇ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಆದರೆ ನೀವು ಕೆಲಸವನ್ನು ಮಾಡೋದ್ರಲ್ಲಿ ಒಂದಿಷ್ಟು ಡಿಲೇ ಮಾಡ್ತೀರಾ, ಅದು ಚಂದ್ರನ ಪ್ರಭಾವದಿಂದ. ಆದರೆ ನಿಮಗಿದೆಲ್ಲ ಗೊತ್ತಾಗುವಂತಹ, ತಿಳ್ಕೊಳ್ಳುವಂತಹ ಸ್ಥಿತಿ, ಇಂಟ್ಯೂಷನ್ಸ್ ಅಂತ ಏನಂತಾರಲ್ಲ, ಆ ಇಂಟ್ಯೂಷನ್ಸು ನಿಮಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ಕ್ಲಿಯರ್ ಆ್ಯಂಡ್ ಓಪನ್ ಮೈಂಡೆಡ್ ಪೀಪಲ್, ತುಂಬ ಫ್ರ್ಯಾಂಕ್ ಆಗಿರ್ತೀರಾ. ಕಮ್ಯುನಿಕೇಷನ್ ಆ್ಯಂಡ್ ಐಡಿಯಾಸ್ ಆರ್ ಮೋರ್ ಪವರ್ಫುಲ್ ಆ್ಯಂಡ್ ಇಂಪ್ಯಾಕ್ಟ್ಫುಲ್ ದೆನ್ ವೈಲೆನ್ಸ್ ಅಂತ ನಂಬೋರು. ಈ ಸ್ಟೇಟ್ಮೆಂಟ್ಗೆ ಒಂದು ನಾನು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮಹಾತ್ಮ ಗಾಂಧೀಜಿ ಅವ್ರದ್ದು ಜನ್ಮ ಸಂಖ್ಯೆ 2. ಅವ್ರು ಯಾವಾಗೂ ವೈಲೆನ್ಸನ್ನು ಸಪೋರ್ಟ್ ಮಾಡಲಿಲ್ಲ, ಅಶಾಂತಿಯ ಕಡೆಗೆ ಹೆಜ್ಜೆನೂ ಇಡಲಿಲ್ಲ. ಬಟ್ ನಿಮ್ಮ ಫ್ರ್ಯಾಂಕ್ನೆಸ್ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ, ಅದೊಂದು ಸತಿ
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಡಿಸ್ಕಂಫರ್ಟ್ನು ಫೀಲ್ ಮಾಡಿಬಿಡುತ್ತೆ. ತುಂಬ ಜಾಸ್ತಿ ಫ್ರ್ಯಾಂಕ್ ಆಗಿ ನಿಮ್ಮ ಒಪಿನಿಯನ್ ಹೇಳೋದು ಸ್ವಲ್ಪ ಕಷ್ಟನೇ. ಇನ್ನು ಯಾವುದೇ ತಿಂಗಳಿನ 11ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, ಯಾವುದೇ ಅಸ್ಟ್ರಾಲಜರ್ಸ್ ಆಗಲಿ ಈ ನಂಬರ್ 11 ಮಾಸ್ಟರ್ ನಂಬರ್ ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ 11ನೇ ಸಂಖ್ಯೆ ಒಂದು ಶುಭ ಸೂಚಕ. ಯಾಕಂದರೆ ದೇವಸ್ಥಾನದಲ್ಲಿ ಕಾಣಿಕೆಗಳನ್ನು ಹಾಕಬೇಕಾದ್ರೆ, ಯಾವುದಾದ್ರೂ ಪೂಜೆಯಲ್ಲಿ ದಕ್ಷಿಣೆ ಹಾಕಬೇಕಾದ್ರೆ, ಮುತ್ತೈದೆಯವರಿಗೆ ಬಾಗಿನ ಕೊಡಬೇಕಾದ್ರೆ ನಾವು 11 ಕೊಡ್ತೀವಿ. 11 ರೂಪಾಯಿ, 21 ರೂಪಾಯಿ ಅಥವಾ 101 ರೂಪಾಯಿಗಳನ್ನು ಕೊಡ್ತೀವಿ. ಹಾಗಾಗಿ 11ನೇ ತಾರೀಕಲ್ಲಿ ಹುಟ್ಟಿರೋದು ತುಂಬ ಒಳ್ಳೆಯ ವಿಷಯ. ನೀವು ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆನೂ ಆಸಕ್ತಿನ ಹೊಂದಿರ್ತೀರಾ, ಹಾಗೆ ಆಧ್ಯಾತ್ಮಿಕ ವಿಷಯಗಳಲ್ಲೂ ಒಲವನ್ನು ಇಟ್ಕೊಂಡಿರ್ತೀರಾ. ಆದರೆ ಜೀವನದಲ್ಲಿ ಒಂದಿಷ್ಟು ಸಮಯಗಳ ಕಾಲ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದ್ರಿಂದ ನಿಮಗೆ ಆಧ್ಯಾತ್ಮಿಕ ವಿಷಯಗಳ ಕಡೆಗೆ ಆಸಕ್ತಿ ಕಡಿಮೆ ಆಗಿರುತ್ತೆ. ಆದರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳೋದಿಕ್ಕೆ, ನಿಮ್ಮ ಬೇಡಿಕೆಗಳನ್ನು ಕೇಳೋದಿಕ್ಕೆ ತನ್ನ 2 ಕಿವಿಗಳನ್ನು ತೆಗೆದುಕೊಂಡೇ ಕೂತಿರ್ತಾರೆ. ನಿಮ್ಮ ಬೇಡಿಕೆಗಳು ಆದಷ್ಟು ಬೇಗ ಈಡೇರುತ್ತೆ. ಯಾಕಂದರೆ ನೀವೂ ಕಷ್ಟ ಅಂತ ಬಂದವ್ರಿಗೆ, ದುಃಖ ಹೇಳ್ಕೊಳ್ಳೋ ಅಂಥ ಜನರಿಗೆ ಹಾಗೇನೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಿರ್ತೀರಾ. ನಿಮ್ಮ ಜನ್ಮ ಸಂಖ್ಯೆಯಲ್ಲಿ 1 ಇರೋದ್ರಿಂದ ನೀವು ಕೂಡ ತುಂಬ ಸ್ಟ್ರೈಟ್ ಫಾರ್ವರ್ಡ್, ನೇರ ನುಡಿ ನೇರ ಮಾತು, ಶುಗರ್ ಕೋಟೆಡ್ ವರ್ಡ್ಸ್ನ ನೀವು ಯಾವತ್ತೂ ಮಾತಾಡಲ್ಲ. ಕೈಯಲ್ಲಿ ಆಗೋದೇ ಇಲ್ಲ ನೀವು ಆ ಥರ ಮಾತಾಡೋದಿಕ್ಕೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಥವಾ ಸತ್ಯ ಏನಿದೆ ಅನ್ನೋದು ನಿಮಗೆ ಮುಖದಲ್ಲೇ ಕಾಣಿಸ್ಬಿಡುತ್ತೆ. ಅದನ್ನು ಕ್ಲಿಯರ್ ಆಗಿ ಇನ್ನೊಬ್ಬರ ಹತ್ರ ಹೇಳ್ಬಿಡ್ತೀರಾ. ನೀವು ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀರಾ, ಹಾಗೆ ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರ್ತೀರಾ. ಗ್ರಾಸ್ಪಿಂಗ್ ಪವರ್ ತುಂಬ ಜಾಸ್ತಿ ಇರುತ್ತೆ. ಹಾಗೇನೆ ನೀವು ಪಟಪಟ ಅಂತ ಮಾತಾಡ್ತಿರ್ತೀರಾ. ನೀವು ವಿಷಯನ ಅಷ್ಟೇ ಫಾಸ್ಟಾಗಿ ಯೋಚನೆನೂ ಮಾಡ್ತೀರಾ. ನಿಮಗೆ ಜಾಸ್ತಿ ಸಮಯ ಬೇಕಾಗಲ್ಲ ಯಾವುದಾದ್ರೂ ವಿಷಯವನ್ನು ಯೋಚನೆ ಮಾಡೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಹಾಗೆಯೇ ಬೇರೆಯವರನ್ನು ನೀವು ಅರ್ಥ ಮಾಡ್ಕೊಳ್ಳೋಷ್ಟು ಸುಲಭವಾಗಿ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಎಡುತ್ತೀರಾ. ಹಾಗೆ ಬೇರೆಯವರನ್ನು ನೀವು ಅರ್ಥ ಮಾಡ್ಕೊಳ್ಳೋಷ್ಟು ಸುಲಭವಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮಲ್ಲಿರೋ ಶಕ್ತಿ, ಆತ್ಮಬಲ ಕೊನೆವರೆಗೂ ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ. ನಿಮ್ಮ ತಾಯಿ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ, ಆದರೆ ಸುತ್ತಮುತ್ತಲಿನ ಜನರು ನಿಮ್ಮ ಜೊತೆ ತುಂಬಾ ಆಪ್ತರಾಗ್ಬಿಡ್ತಾರೆ. ಯಾಕಂದರೆ ನೀವು ಇನ್ನೊಬ್ಬರಿಗೆ ಸರಿ ಮತ್ತು ತಪ್ಪನ್ನು ತಿಳಿಸಿ ಹೇಳುವಂತಹ ಶಕ್ತಿನ ಹೊಂದಿರ್ತೀರ. ನಿಮಗೆ ತಿಂಗಳಿಗೆ 1 ಸತಿ ಆದರೂ ಚಂದ್ರನ ಪ್ರಭಾವ ಜಾಸ್ತಿ ಇದ್ದಾಗ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಜಗಳಗಳು, ಮನಸ್ತಾಪಗಳು ಆಗತ್ತೆ. ನೀವು ನಿಮ್ಮ ಕೆಲಸಗಳಲ್ಲಿ ಮುಳುಗೋಗಿ ಅವರಿಗೆ ಆದ್ಯತೆ ಕೊಡೋದನ್ನ ಕಮ್ಮಿ ಮಾಡಿಬಿಟ್ಟಿರ್ತೀರ. ಹೀಗೇನಾದರೂ ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ರೆ ಅದನ್ನು ಸ್ವಲ್ಪ ತಿದ್ಕೊಳ್ಳಿ. ನಿಮ್ಮ ಜೀವನದಲ್ಲಿ 38 ವರ್ಷ ಆದಮೇಲೆ ನಿಮಗೆ ಸಿಕ್ಕಾಪಟ್ಟೆ ಸಕ್ಸಸ್ ಬರುತ್ತೆ. ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮ ಜೀವನ ತುಂಬ ಸ್ಮೂತಾಗಿ ಹೋಗುತ್ತೆ. ಯಾವುದೇ ತಿಂಗಳಿನ 20ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, ನೀವು ತುಂಬ ನಿಗೂಢವಾದಂಥ ಜನರು. ನೀವು ಯಾವುದಾದ್ರೂ ವಿಷಯನ ಯಾರಿಗಾದ್ರೂ ಹೇಳಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಇನ್ನೊಬ್ರಿಗದು ಗೊತ್ತಾಗತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಆ ವಿಷಯಗಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಸೀಕ್ರೆಟನ್ನು ಮೇಂಟೈನ್ ಮಾಡ್ತೀರಾ. ಹಾಗೆ ನೀವು ಓಪನ್ ಬುಕ್ ಥರ ಕಂಡ್ರೂ ನೀವು ಓಪನ್ ಬುಕ್ ಅಲ್ಲ. ಎಷ್ಟು ವಿಚಾರ ಹೇಳಬೇಕು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಬೇರೆಯವ್ರಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿನ ನೀವೇ ಬಿಲ್ಡ್ ಮಾಡಿಬಿಟ್ಟಿರ್ತೀರ. ಹಾಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪೀಪಲ್ಲು ಹೌದು, ಇಂಟೆಲಿಜೆಂಟ್ ಪೀಪಲ್ಲು ಹೌದು. ಯಾವುದೇ ಕೆಲಸವನ್ನಾದರೂ ನೀವು ಆಯ್ಕೆ ಮಾಡಬಹುದು, ಯಾವುದೇ ಫೀಲ್ಡಲ್ಲಾದರೂ ನೀವು ಕೆಲಸ ಮಾಡಬಹುದು. ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂದರೆ ನೀವು ಅದನ್ನು ಮೊದಲಿಂದ ಕಲ್ತಿದ್ದೀರಾ ಅಂತ ಜೊತೆಗಿರೋರಿಗೆ ಅನ್ಸೋದಕ್ಕೆ ಶುರುವಾಗತ್ತೆ. ಹಾಗೆ ನೀವು ಥಿಂಗ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ. ಜನ ಯಾವಾಗಲೂ ನಿಮ್ಮ ಜೊತೆಗಿರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ನೀವು ಯಾವ ಕೆಲಸ ಮಾಡಿದ್ರೂ ಪಬ್ಲಿಕ್ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ಪಬ್ಲಿಕ್ ನಿಮ್ಮ ಜೊತೆ ಇರೋದ್ರಿಂದ ನೀವು ಪ್ರಪಂಚದಲ್ಲಿ ಅತಿ ದೊಡ್ಡ ಬದಲಾವಣೆಗಳನ್ನ ಸುಲಭವಾಗಿ ತಂದುಬಿಡುವಂತಹ ಶಕ್ತಿ, ಆತ್ಮಶಕ್ತಿ ನಿಮ್ಮಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಇದೆಲ್ಲ ಇದ್ರೂ ನೀವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಜಾಸ್ತಿನೇ ಕಷ್ಟಪಡ್ತಿರ್ತೀರ. ಸ್ಟ್ರಗಲ್ಸ್ ನಿಮ್ಮ ಜೀವನದಲ್ಲಿ ಜಾಸ್ತಿ ಇರುತ್ತೆ. ಆ ಸ್ಟ್ರಗಲ್ಸಿಂದ ನೀವು ಇನ್ನೊಬ್ಬರನ್ನ ಹೇಗೆ ನಂಬೋದು ಅನ್ನೋ ಯೋಚನೆಗೆ ಗುರಿಯಾಗಿರ್ತೀರ. ಇನ್ನೊಬ್ಬರ ಮೇಲೆ ನಂಬಿಕೆ ಅಷ್ಟು ಸುಲಭವಾಗಿ ಬರಲ್ಲ. ಜೊತೆಗೆ ನಿಮಗೆ ಪೇಷನ್ಸ್ ಕೂಡ ತುಂಬಾ ಕಡಿಮೆ. ಚಂದ್ರ ಹೇಗೆ ದಿನಾನೂ ಬದಲಾಗ್ತಾ ಇರ್ತಾನೋ ಅದೇ ಥರ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಇಂಟೆನ್ಷನ್ಸ್, ನಿಮ್ಮ ಗುರಿ ಎಲ್ಲಾನು ಬದಲಾಗ್ತಾ ಇರುತ್ತೆ. ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೂ ಅರ್ಧದಲ್ಲೇ ನಿಲ್ಲುವಂತಹ ಸಂಭವ ಜಾಸ್ತಿ ಇರುತ್ತೆ. ಅದನ್ನು ಮುಗಿಸೋಕೆ ಆಗ್ತಾ ಇರಲ್ಲ.
ಜನರು ನಿಮ್ಮ ಜೊತೆಗಿರೋಕೆ ಇಷ್ಟಪಡ್ತಾರೆ, ಆದರೆ ನೀವು ಎಲ್ಲರ ಜೊತೆ ಬೆರೆಯೋದಕ್ಕೆ ಇಷ್ಟಪಡಲ್ಲ. ಬೇರೆಯವ್ರ ಜೊತೆ ಇದ್ದಾಗ ನೀವು ತುಂಬ ಚೆನ್ನಾಗೇ ಇರ್ತೀರಾ, ಅವ್ರನ್ನ ಖುಷಿಯಾಗೇ ನೋಡ್ಕೋತೀರಾ, ನಿಮ್ಮ ಪ್ರೆಸೆನ್ಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಆದರೆ ನಿಮಗೇನೆ ಒಬ್ಬರೇ ಇರೋದಕ್ಕಿಷ್ಟ. ನಿಮ್ಮ ಗೂಡಲ್ಲಿ, ನಿಮ್ಮ ಪ್ರಪಂಚದಲ್ಲಿ ನೀವೊಬ್ಬರೇ ಇರೋದು ನಿಮಗೆ ತುಂಬ ಇಷ್ಟ ಆಗೋಂತಹ ಕೆಲಸ. ಹಾಗಾಗಿ ನೀವು ಇನ್ನೊಬ್ಬರ ಜೊತೆ ಬೆರೆಯೋದು ತುಂಬ ಕಡಿಮೆ. ಯಾವುದೇ ತಿಂಗಳಿನ 29ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, 2 ಚಂದ್ರನ ಪ್ರಭಾವದ ಜೊತೆಗೆ 9 ಕುಜನ ರೌದ್ರತೆ ಕೂಡ ನಿಮ್ಮಲ್ಲಿ ತುಂಬಿರುತ್ತೆ. ಚಂದ್ರನ ಥರ ತಾಳ್ಮೆ, ಸಮಾಧಾನ, ಪ್ರೀತಿ ಎಲ್ಲ ನಿಮ್ಮಲ್ಲಿ ಇದ್ರೂ ಕುಜ ನಿಮ್ಮನ್ನು ರೆಸ್ಟ್ಲೆಸ್ ಆಗಿ ಮಾಡಿಬಿಡ್ತಾನೆ. ಆದರೆ ನೀವು ಅಭದ್ರತೆ, ಅಸ್ಥಿರತೆಯಿಂದ ಆಚೆ ಬರಬೇಕು. ಪ್ರಪಂಚದ ಮುಂದೆ ಕುಜ ಇರೋದ್ರಿಂದ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ತೋರಿಸ್ಕೋತೀರಾ. ಆದರೆ ನಿಮಗೆ ಮಾತ್ರ ಗೊತ್ತು ನೀವು ಒಳಗಡೆ ಎಮೋಷ್ನಲಿ ಎಷ್ಟು ವೀಕ್ ಆಗಿರ್ತೀರಾ ಅಂತ. ಇನ್ಸೆಕ್ಯೂರಿಟಿ ಕೂಡ ನಿಮಗೆ ತುಂಬಾ ಕಾಡ್ತಾ ಇರುತ್ತೆ. ಜನ್ಮ ಸಂಖ್ಯೆ 2 ಇರೋರಿಗೆ ಯಾವ ಜಾಬ್ ಸ್ಯೂಟ್ ಆಗುತ್ತೆ ಅಂತ ನೋಡೋಣ. ನಾನು ಆಗಲೇ ಹೇಳಿದಾಗೆ ನೀವು ತುಂಬ ಕೇರಿಂಗ್ ನೇಚರ್ ಇರುವಂಥವ್ರು. ನಿಮ್ಮ ಅಡ್ವೈಸಸ್ನ ಜನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗೆ ನೀವು ಇಮ್ಯಾಜಿನೇಷನ್ನ ತುಂಬ ಚೆನ್ನಾಗಿ ಮಾಡ್ತೀರಾ. ಇಮ್ಯಾಜಿನೇಷನಲ್ಲಿ ಒಳ್ಳೆ ಪವರ್ ಇರುವಂಥವ್ರು. ಹಾಗಾಗಿ ನಿಮಗೆ ಸೂಟ್ ಆಗುವಂಥ ಕೆಲಸಗಳು ಡಾಕ್ಟರ್, ನರ್ಸ್ ಈ 2 ಕೆಲಸದಲ್ಲಿ ಇದ್ದರೆ ನೀವು ಕೇರ್ ಮಾಡೋದ್ರಿಂದ ಜನ ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಹಾಗೆ ನೀವು ಸೈಕ್ಯಾಟ್ರಿಸ್ಟ್ ಆಗ್ಬೋದು, ಮೋಟಿವೇಶ್ನಲ್ ಸ್ಪೀಕರ್ಸ್ ಆಗ್ಬೋದು. ನಿಮ್ಮ ಅಡ್ವೈಸರ್ಸ್, ನಿಮ್ಮ ಮಾತು ಇನ್ನೊಬ್ಬರಿಗೆ ಬೇಗ ಹೆಲ್ಪ್ ಆಗುತ್ತೆ. ನೀವು ಬೇಗ ಸಕ್ಸಸ್ಸನ್ನು ಹೊಂದ್ತೀರಾ. ಅದಲ್ಲದೆ ನೀವು ಆ್ಯಕ್ಟಿಂಗನ್ನು ಮಾಡ್ಬೋದು. ಇದು ತುಂಬ ಸಕ್ಸಸ್ಸನ್ನು ತಂದುಕೊಡುತ್ತೆ. ಸಿಂಗಿಂಗ್, ಡ್ಯಾನ್ಸಿಂಗ್, ಡಿಸೈನಿಂಗ್, ಡ್ರಾಯಿಂಗ್, ಪೇಂಟಿಂಗ್, ಫ್ಯಾಷನ್ ಡಿಸೈನ್ ಇದೆಲ್ಲ ಫೀಲ್ಡಲ್ಲೂ ನೀವು ಸಕ್ಸಸ್ಸನ್ನು ಗಳಿಸ್ಬೋದು. ಇದೆಲ್ಲ ಫೀಲ್ಡಲ್ಲಿ ಸಕ್ಸಸ್ ಆಗಿರುವಂಥವರು ಒಂದಿಷ್ಟು ಜನರನ್ನ ನಾವೀಗ ನೋಡೋಣ. ಜನ್ಮ ದಿನಾಂಕ 2 ಆಗಿರುವಂತಹ ರಾಷ್ಟ್ರಕವಿ ಕುವೆಂಪು ಅವರು, ಕನ್ನಡ ಚಿತ್ರರಂಗದ ನಟರಾದಂತಹ ಅಂಬರೀಷ್ ರವರು, ಸುದೀಪ್ ರವರು, ತೆಲುಗು ಚಿತ್ರರಂಗದ ನಟರಾದಂತಹ ಪವನ್ ಕಲ್ಯಾಣ್ ಅವರು, ಕ್ರಿಯೇಟಿವ್ ಅಲ್ಲಿ ಹೆಸರುವಾಸಿಯಾಗಿದ್ದಂತಹ ಮೈಕಲ್ ಜಾಕ್ಸನ್ ಅವರು, ಹಿಂದಿ ಚಿತ್ರರಂಗದ ನಟರು ಅಮಿತಾಬ್ ಬಚ್ಚನ್ ಹಾಗೆ ಶಾರುಖ್ ಖಾನ್ ಅವರು, ಫೇಮಸ್ ನಿರ್ದೇಶಕರಾಗಿರುವಂತಹ ಮಣಿರತ್ನಂ ಅವರು ಹಾಗೆ ರಾಜ್ಕುಮಾರ್ ಹಿರಾನಿ ಅವರು, ಅದ್ಭುತವಾದ ಪೇಂಟಿಂಗ್ ಮಾಡಿರುವಂತಹ ರಾಜಾ ರವಿವರ್ಮ ಅವರು. ನಿಮಗೆ ಪ್ರಿಕಾಷನರಿ ಮೆಜರ್ಸ್ ಅಥವಾ ಒಂದು ಚಿಕ್ಕ ಸಲಹೆ ಅಂತ ಹೇಳೋದಾದರೆ, ನೀವು ಎಮೋಷ್ನಲ್ ಆಗಿರೋದ್ರಿಂದ ನಿಮ್ಮ ವಿಷಯಗಳನ್ನು ಅಥವಾ ದುಃಖಗಳನ್ನು ಯಾರಿಗೆ ಹೇಳಬಾರ್ದೋ ಅವ್ರಿಗೆ ಹೇಳಿಬಿಟ್ಟಿರ್ತೀರಾ. ಒಂದೊಂದು ಸಂದರ್ಭದಲ್ಲಿ ನಿಮ್ಮ ಮುಗ್ಧವಾದ ಮನಸ್ಸಿಗೆ ಬೇರೆಯವರು ತುಂಬಾ ನೋವು ಕೊಟ್ಬಿಡ್ತಾರೆ. ಆ ಥರ ಸಂದರ್ಭಗಳು ಬರೋದೇ ಜಾಸ್ತಿ. ಹಾಗಾಗಿ ನೀವು ವಿಷಯಗಳನ್ನು ರೈಟ್ ಪರ್ಸನ್ ಹತ್ರ ಮಾತ್ರ ಹೇಳ್ಕೊಳ್ಳೋದು ಉತ್ತಮ. ಇದರ ಜೊತೆಗೆ ನೀವು ಮೆಡಿಟೇಷನ್ನ ನಿಮ್ಮ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡ್ರೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು. ಬೇರೆಯವರಿಗೆ ಮೆಡಿಟೇಷನ್ ಒಂದು 60ಇಂದ 70% ಅಷ್ಟು ಸ್ಯೂಟ್ ಆದರೆ, ಜನ್ಮ ಸಂಖ್ಯೆ 2 ಇರುವಂತಹ ನಿಮಗೆ 90 to 95% ಮೆಡಿಟೇಷನ್ನ ಸೂಟ್ ಆಗುತ್ತೆ. ಮೂನ್ ಮೆಡಿಟೇಷನ್, ಮೂನ್ ಎನರ್ಜಿ ನಿಮಗೆ ಅತ್ಯಂತ ಅವಶ್ಯಕವಾಗಿರುವಂತಹ ವಿಷಯಗಳು. ನೀವು ಮೂಲಾಂಕ 1 ಇರೋ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೋತೀರಾ. ಅದನ್ನು ಬಿಟ್ಟು ಮೂಲಾಂಕ 2, 3, 5 ಇರೋರ ಜೊತೆಗೆ ನೀವು ಬಿಸ್ನೆಸ್ ಮಾಡೋದು, ಫ್ರೆಂಡ್ಶಿಪ್ ಮಾಡೋದು, ಹಾಗೆ ಅವರನ್ನು ಮದುವೆ ಆಗೋದು ಮಾಡಿದ್ರೆ ನಿಮಗೆ ಸಕ್ಸಸ್ ಬೇಗ ಸಿಗತ್ತೆ. ಜೊತೆಗೆ ನಿಮಗೆ ಫೇವ್ರೇಟ್ ಕಲರ್ ಅಥವಾ ನಿಮಗೆ ಸ್ಯೂಟ್ ಆಗೋ ಕಲರು ಬಿಳಿ. ಚಂದ್ರನ ಪ್ರಭಾವ ಇರೋದ್ರಿಂದ ಬಿಳಿ ಬಣ್ಣ ನಿಮಗೆ ಸೂಟ್ ಆಗುತ್ತೆ. ಜೊತೆಗೆ ತಿಳಿ ನೀಲಿ ಅಂದರೆ ಲೈಟ್ ಬ್ಲೂ ಅಥವಾ ಲೈಟ್ ಗ್ರೀನ್ ನಿಮಗೆ ಸೂಟ್ ಆಗುವಂತಹ ಕಲರ್ಸು. ಜೊತೆಗೆ ನಿಮ್ಮ ಲಕ್ಕಿ ನಂಬರ್ ಬಂದ್ಬಿಟ್ಟು 1, 2, 3, 5. ಹಾಗೆ ನಿಮ್ಮ ಲಕ್ಕಿ ಇಯರ್ಸ್, ನಿಮ್ಮ ವರ್ಷಗಳನ್ನು ಕೂಡಿದ್ರೆ ಯಾವುದರಲ್ಲಿ 2, 1, 5 ಬರುತ್ತೋ ಆ ಎಲ್ಲ ವರ್ಷಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗಾಗಿ ಆ ಥರ ವರ್ಷಗಳಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು, ಜೀವನದಲ್ಲಿ ತುಂಬ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳೋದು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗತ್ತೆ. ಇನ್ನು ಮೂಲಾಂಕ 2 ಇರುವಂತಹ 2, 11, 20, 29ನೇ ತಾರೀಕಲ್ಲಿ ಹುಟ್ಟಿರೋರು ಎಲ್ಲರೂ ಅದೃಷ್ಟವಂತರ. ಹೌದು, ಅದೃಷ್ಟವಂತರೇ. ಆದರೆ ಅದೃಷ್ಟದಲ್ಲಿ ಒಂದು ಸ್ವಲ್ಪ ಏರುಪೇರು ಇರುತ್ತೆ. ಇದರಲ್ಲಿ ಮೊದಲನೇ ಅದೃಷ್ಟವಂತರು ಅಂತ ನಾವು ಹೇಳೋದು 11ನೇ ತಾರೀಕಲ್ಲಿ ಹುಟ್ಟಿರೋರು. ಯಾಕಂದರೆ 11ನೇ ತಾರೀಕು ನಾನು ಆಗಲೇ ಹೇಳಿದಾಗೆ ಇದು ಮಾಸ್ಟರ್ ನಂಬರ್ ಅಂತ ಕರಿತೀವಿ. ಜೊತೆಗೆ 1, 1 ಇರೋದ್ರಿಂದ ಇದು ಸೂರ್ಯನ ಸಂಖ್ಯೆ ಆಗಿರೋದ್ರಿಂದ ಸಕ್ಸಸ್ಗೆ ತುಂಬ ಹತ್ತಿರದಲ್ಲಿರ್ತೀರ. ಹಾಗೆ 2 ಸಂಖ್ಯೆ ಈ ನಂಬರಲ್ಲಿ ಬಂದಿಲ್ಲದೆ ಇರೋದ್ರಿಂದ ನೀವು ಎಮೋಷ್ನಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೀರಾ ಬೇರೆಯವರನ್ನು ಕಂಪೇರ್ ಮಾಡಿದ್ರೆ. ಇದರ ನಂತರ 11ನೇ ತಾರೀಕಿನ ನಂತರ ಲಕ್ಕಿಯೆಸ್ಟ್ ಅಂತ ಬಂದರೆ 29ನೇ ತಾರೀಕಲ್ಲಿ ಹುಟ್ಟಿರೋರು. 9,
ಕುಜನ ಸಂಖ್ಯೆ ಆಗಿರೋದ್ರಿಂದ ನಿಮಗೆ ಸಕ್ಸಸ್ಗೆ ತವಕ ಜಾಸ್ತಿ ಇರುತ್ತೆ. ಹಾಗಾಗಿ ಸಕ್ಸಸ್ ಅನ್ನ ರೀಚ್ ಮಾಡುತ್ತೆ. ಇದು ನಿಮಗೆಲ್ಲೋ ಒಂದಿಷ್ಟು ಅದೃಷ್ಟವನ್ನ ತಂದ್ಕೊಡತ್ತೆ. ಇದ್ರ ನಂತರ 2ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಅದೃಷ್ಟ ಅಂತ ಹೇಳ್ತೀವಿ. ಅದರ ನಂತರ 20ನೇ ತಾರೀಕಲ್ಲಿ ಹುಟ್ಟಿರೋರು ಅದೃಷ್ಟವಂತರು. 20ನೇ ತಾರೀಕಲ್ಲಿ 0 ಇರೋದ್ರಿಂದ ಈ 0 ಎಲ್ಲೋ ನಿಮ್ಮ ಸಕ್ಸಸ್ ಅನ್ನ ಸ್ವಲ್ಪ ನಿಧಾನ ಮಾಡುತ್ತೆ, ಸ್ವಲ್ಪ ಡಿಲೇ ಮಾಡುತ್ತೆ. ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಆ ಸಕ್ಸಸ್ಗೆ ನೀವು ತುಂಬ ಸ್ಟ್ರಗಲ್ ಪಡಬೇಕಾಗತ್ತೆ, ತುಂಬ ಎಫರ್ಟ್ಸ್ನ ಹಾಕಬೇಕಾಗತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ನಿಧಾನವಾಗಿ ಸಕ್ಸಸ್ ಸಿಗುತ್ತೆ. ಈ ಎಲ್ಲ ಮಾಹಿತಿನೂ ನಿಮಗೆ ಇಷ್ಟ ಆಗಿದ್ರೆ ನಮಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಖ್ಯೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಹರ ಹರ ಮಹಾದೇವ.